ಹುಕ್ಕೇರಿ ತಾಲೂಕಿನ ಪ್ರತಿಯೊಂದು ಮತದಾರ ಬಾಂಧವರಿಗೆ ನನ್ನ ಕಳಕಳಿ ವಿನಂತಿ. ಈಗಾಗಲೇ ಹುಕ್ಕೇರಿ ತಾಲೂಕಿನಲ್ಲಿ ವಿದ್ಯುತ್ ಸಹಕಾರಿ ಸಂಘ ಹಾಗೂ PKPS ಚುನಾವಣೆ ಪ್ರತಿಷ್ಠೆಯಾಗಿದೆ. ಈಗಾಗಲೇ ತಮ್ಮ ತಮ್ಮ ಬೆಂಬಲಿಗರೊಂದಿಗೆ PKPS ಚುನಾವಣೆಯಲ್ಲಿ ತಮ್ಮ ಬೆಂಬಲಿಗರೊಂದಿಗೆ ತಮ್ಮ ಸದಸ್ಯರು ಇದ್ದಾರೆ. ಹಾಗೂ ಈಗ ಮತ್ತೊಂದು ತಾಲೂಕಿನಲ್ಲಿ ಹೊಸ ಒಂದು ಸಿಸ್ಟಮ್ ರಚನೆ ಮಾಡಿದ್ದಾರೆ, ಪ್ರತಿಜ್ಞೆ ಸ್ವೀಕಾರ ಮಾಡೋದು. ಈಗ ಪ್ರತಿಜ್ಞೆ ಸ್ವೀಕಾರ ಮಾಡೋದ ನಮಗೇನು ಇದು ಗದಲ್ ತಿಳಿವತ್ರಿ. ಯಾಕಂದ್ರೆ ಮಾಜಿ ಸಚಿವರಾದಂಥ AB ಪಾಟೀಲ್ ಅವರು ತುಡುಗರಿಗಾಗಿ DCC ಬ್ಯಾಂಕ್ ಕೊಡಬಾರ್ದಂತಾರೆ. ಆದ್ರೆ ತುಡುಗರು ಯಾರು ಅವರ ಸ್ಪಷ್ಟೀಕರಣ ಕೊಡ್ಬೇಕು. ಯಾಕಂದ್ರೆ ನಾವು ಅವ್ರದ ಗರಡಿ ಮನೆಯಲ್ಲಿ 15 ವರ್ಷ ಅವ್ರದ ಗರಡಿ ಮನೆಯಲ್ಲಿ ನಾವು ರಾಜಕೀಯ ಮಾಡಿದೆವು. ಅವರ ನಮಗೆಲ್ಲ ಹೇಳಿಕೊಟ್ಟಿದ್ದಾರೆ. ಯಾರು ತುಡುಗರದಾರಲ್ಲ ನಮಗೆ ಭಾಳ ಚಂದ ಅಭ್ಯಾಸ ಕೊಟ್ಟಿದ್ದಾರೆ AB ಪಾಟೀಲ್ ಅವರು. ಅವ್ರದ್ದು ನಮಗೆ ಹಿಂದೆ ನೀವು 2013ದಿಂದ 23ವರೆಗೆ ಜರ ವಿಡಿಯೋ ಚೆಕ್ ಮಾಡ್ರಿ. ಯಾರು ತುಡುಗರದಾರಲ್ಲ AB ಪಾಟೀಲ್ ಅವ್ರು ಕರೆಕ್ಟ್ ಆಗಿದಾರ. ಅವ್ರು ಈಗ ಅವ್ರ ಬಾಯಿ ಯಾಕೆ ಮುಚ್ಚಿತಾರೋ ಏನೈತಿ ನಾವು ಕೂಡ ಕನ್ಫ್ಯೂಸ್ ಆಗಿದ್ದೇವೆ. ಅವ್ರ AB ಪಾಟೀಲ್ ಅವ್ರು ಸ್ಪಷ್ಟೀಕರಣ ಕೊಡ್ಬೇಕು. ಈಗ ನಾವು ಪ್ರತಿಜ್ಞೆ ಸ್ವೀಕಾರ ಮಾಡ್ಬೇಕಾಗಿತ್ರಿ. ನಾವು ಈ ತರ ಎಲ್ಲ ಕಾರ್ಯಕರ್ತರು ನಾವು ಹಿಂಗೆ ಪ್ರತಿಜ್ಞೆ ಮಾಡ್ಬೇಕ್ರಿ. ಅಪ್ಪನಗೌಡರ ಅನಾಯಿತಿಗಳಾದ ನಾವು ಭಾವಪೂರ್ಣವಾಗಿ ಪ್ರತಿಜ್ಞೆ ಮಾಡುತ್ತೇವೆ. ಸುಳ್ಳು ಹರಡುವರನ್ನು ನಾವು ಬೆಂಬಲಿಸುವುದಿಲ್ಲ. ಸಂಸ್ಥೆಗಳನ್ನು ಹಾಳು ಮಾಡುವ ದುರುಪಯೋಗಗೊಳಿಸಿಕೊಳ್ಳುವವರನ್ನು ನಾವು ಬೆಂಬಲಿಸುವುದಿಲ್ಲ. ತಮ್ಮ ಕುಟುಂಬದವರ ಬಗ್ಗೆ ಮಾತ್ರ ಚಿಂತಿಸುವ ಸ್ವಾರ್ಥಿಗಳನ್ನು ನಾವು ಬೆಂಬಲಿಸುವುದಿಲ್ಲ. 600 ಕೋಟಿ ರೂಪಾಯಿಗೂ ಹೆಚ್ಚು ದೋಚಿ ಸಂಸ್ಥೆಗಳನ್ನು ತಮ್ಮ ಸ್ವಾರ್ಥಕ್ಕಾಗಿ ನಾಶ ಮಾಡಿದವರನ್ನು ನಾವು ಬೆಂಬಲಿಸುವುದಿಲ್ಲ. ಕಳೆದ 30 ವರ್ಷಗಳಿಂದ ನಡೆದಿರುವ ತಪ್ಪುಗಳನ್ನು ಮರುಕಳಿಸದಂತೆ ನಾವು ಇಂದು ಏಕತೆಯಿಂದ ಸಂಕಲ್ಪ ಮಾಡುತ್ತೇವೆ. ಈ ತರ ನಾವು ಪ್ರತಿಯೊಂದು ಕಾರ್ಯಕರ್ತರು ನಾವು ಕೂಡ ಪ್ರತಿಜ್ಞೆ ಸ್ವೀಕಾರ ಮಾಡಬೇಕು. ಯಾಕಂದರೆ ನಮ್ಮ ಹುಕ್ಕೇರಿ ತಾಲೂಕಿಗೆ ಇದೊಂದು ಅವಕಾಶ ಇದೆ. ಇನ್ನೂವರೆಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ದಯಮಾಡಿ ಮತದಾರ ಬಾಂಧವರಿಗೆ ನಿಮ್ಮಲ್ಲಿ ಕಳ್ಕೊಳ್ಳಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಇನ್ನೂವರೆಗೆ ನಮಗೆ ಯಾವುದೂ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಸ್ವಾತಂತ್ರ್ಯ ಸಿಗುವ ವೇಳೆಗೆ ನಮಗೆ ಹುಕ್ಕೇರಿ ತಾಲೂಕಿಗೆ ನೀವು ದಯಮಾಡಿ ವಿಚಾರ ಮಾಡಿ. ಆ ದಿವಸ ಮತದಾನ ಹಾಕುವ ದಿವಸ ಸ್ವಲ್ಪ ನೀವು 5 ನಿಮಿಷ ವಿಚಾರ ಮಾಡಿ ವೋಟ್ ಹಾಕಿರಂದ್ರ ನಮ್ಮ ತಾಲೂಕಿಗೆ ಇದು ಸುಖ ಆಗುವಂತ ವಿಷಯ ಇರುತ್ತದೆ. ಈಗ ನಮಗೊಂದು ಇಂಥ ನಾಯಕರು ಸಿಕ್ಕಿದ್ದಾರೆ ಬೆಂಬಲ ಮಾಡಕ್ಕೆ. ರಾಜ್ಯದ ಕಾಂಗ್ರೆಸ್ ಪಕ್ಷದ ನಾಯಕರು, ಜಿಲ್ಲಾ ಉಸ್ತುವಾರಿ ಸಚಿವರು, ಲೋಕೋಪಯೋಗಿ ಸಚಿವರು ಸತೀಶ್ ಜಾರಕಿಹೊಳಿ ಅವರು ನಮಗೊಂದು ಬೆಂಬಲಕ್ಕಾಗಿ ನಿಂತಿದ್ದಾರೆ. ಅವ್ರ ಕೈಯನ್ನು ನಾವು ಬಲಪಡಿಸಿದ್ರೆ ನಮ್ಮ ಹುಕ್ಕೇರಿ ತಾಲೂಕು ಮುಂಬರುವ ದಿವಸನಲ್ಲಿ ಎಲ್ಲ ನಾವು ಕಳ್ಕೊಂಡೇವಲ್ಲ ಎಲ್ಲ ನಮಗ್ ಬರುವಂತ ಸತೀಶ್ ಜಾರಕಿಹೊಳಿ ಅವರು ಮಾಡಿಕೊಡ್ತಂತ ನಮಗೆ ವಿಶ್ವಾಸ ಐತಿ. ಮತದಾರ ಬಾಂಧವರು ನಾವು ಎಚ್ಚೆತ್ತುಕೊಳ್ಳಬೇಕು ಅಂತ ನಿಮ್ಮನ್ನು ಕಳ್ಕೊಳ್ಳಿ ವಿನಂತಿ ಮಾಡಿಕೊಳ್ಳುತ್ತೇನೆ.